ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗಲ್ಲಿ ನಾನು ಚಿಕನ್ ದಮ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಚಿಕನ್ ದಮ್ ಬಿರಿಯಾನಿ ಅಂದರೆ ಸಾಕು, ಹೋಟೆಲ್ಗೆ ಹೋಗಿ ಯಾವಾಗ ಹೋದ್ರೂ ಹೋಟೆಲ್ಗೆ ಹೈದರಾಬಾದಿ ದಮ್ ಬಿರಿಯಾನಿ ಅಂತ ಕೇಳ್ತೀರಾ. ಅಲ್ಲಿಗೆ ಹೋಗೋ ನೆಸ್ಸಿಟಿನೇ ಇಲ್ಲ. ಮನೆಗೆ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ ನೋಡಿದರೆ ಇಷ್ಟು ಸುಲಭನಾ ದಮ್ ಬಿರಿಯಾನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನು ಒಂದು ಸರಿ ಟ್ರೈ ಮಾಡಿದರೆ ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ನೀವು ಹೋಟ್ಲಿಗೆ ಹೋಗೋದೇ ಇಲ್ಲ. ಆ ಥರ ಈಸಿಯಾಗಿ ಸಿಂಪಲಾಗಿ ಮನೆಗೆ ಮಾಡ್ಕೋಬೋದು. ಈಗ ನಾನು ಸ್ಟವ್ ಆನ್ ಮಾಡಿದ್ದೀನಿ. ಆನ್ ಮಾಡಿದ್ಮೇಲೆ ಅದರಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಯಲ್ಲಿ ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಅದು ಪೂರ್ತಿ ಕಾಯೋವರೆಗೂ ಹಾಗೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಕಾಯ್ತಾ ಇರಲಿ. ಅಷ್ಟೊತ್ತಿಗೆ ನಾನು ಈಗ ದಮ್ ಬಿರಿಯಾನಿಗೆ ಏನೇನು ಬೇಕು ಅನ್ನೋದನ್ನು ಈಗ ಜೋಡಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ, ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಮತ್ತು ಪುದೀನನೂ ಜೋಡಿಸಿಟ್ಕೊಂಡಿದ್ದೀನಿ. ನಾನು ಈರುಳ್ಳಿ ಈಗ ಡೀಪ್ ಫ್ರೈ ಮಾಡಲಿಕ್ಕೆ ತೆಗಿತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಒಂದು 1/4 kg ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಮ್ ಬಿರಿಯಾನಿಗೆ ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ. ಅದಕ್ಕೆ ದಮ್ ಬಿರಿಯಾನಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಈಗ 1/4 kg ಈರುಳ್ಳಿನ ನಾನು ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಇದನ್ನು ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಇದನ್ನು ಪೂರ್ತಿ ಗೋಲ್ಡನ್ ಆಗೋವರೆಗೂ ಫ್ರೈ ಮಾಡಬೇಕು. ಅಲ್ಲಿವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ, ಅದು ತುಂಬ ಟೈಮ್ ತಗೊಳುತ್ತೆ. ಅಷ್ಟವರೆಗೂ ನಾನು ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಚಿಕನ್ನು ಮತ್ತು ಲಿವರ್ ತಂದಿದ್ದರು. ಲಿವರ್ ಕೂಡ ಸ್ವಲ್ಪ ನೀಟಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 3-4 ಸರಿ ಸ್ವಲ್ಪ ಚೆನ್ನಾಗಿ ತೊಳೆದಿಟ್ಕೊಬಿಟ್ರೆ ನೀಟಾಗಿ ಬೆಳ್ಳಗಾಗುತ್ತೆ. ಅದನ್ನು ಚಿಕನ್ನ ನಾನು 2 ಭಾಗ ಮಾಡಿಟ್ಕೊಂಡಿದ್ದೀನಿ. ಒಂದು ಬಿರಿಯಾನಿ ಮಾಡಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ, ಇನ್ನೊಂದನ್ನು ನಾನು ಕಬಾಬ್ ಮಾಡಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಅಷ್ಟೊತ್ತಿಗೆ ಇಷ್ಟೊತ್ತು ಟೈಮ್ಗೆ ನಾನು ಈರುಳ್ಳಿ ಫ್ರೈ ಆಗಿದ್ದಾವೆ. ನೋಡಿ ಈ ಥರ ಕಲರ್ ಬರೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಇದು ಪೂರ್ತಿ ಈ ಥರ ಕಲರ್ ಬಂದಮೇಲೆ ಇದನ್ನು ಪೂರ್ತಿ ಎತ್ತಿಟ್ಕೊಂಡಾದಮೇಲೆ ಈಗ ನಾನು ಚಿಕನ್ಗೆ ದಮ್ ಬಿರಿಯಾನಿ ಮಾಡಲಿಕ್ಕೆ ಚಿಕನ್ನ ಫಸ್ಟು ಮ್ಯಾರಿನೇಟ್ ಮಾಡಲಿಕ್ಕೆ ಕಲಿಸ್ಕೊಂಡು ಇಟ್ಕೋಬೇಕು. ಅದಕ್ಕೆ ಅರ್ಧ kg ನಾನು ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ 1/4 ಲೀಟ್ರ್ ಮೊಸರು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಪುದೀನ ಸೇರಿಸ್ತಾ ಇದ್ದೀನಿ ಇದಕ್ಕೆ, ಮತ್ತು ಸ್ವಲ್ಪ 1-2 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿ ಹಾಕಬೇಕಾಗುತ್ತೆ. ನಂದು ಇದು ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಸ್ವಲ್ಪ 3 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. 2 ಚಮಚದಷ್ಟು ನಾನು ಚಿಕನ್ ಮಸಾಲ ಪುಡಿ ಸೇರಿಸ್ತಾ ಇದ್ದೀನಿ. ನೀವು ಮನೆಗೆ ಮಾಡಿರ್ತೀರಲ್ಲ ಚಿಕನ್ ಮಸಾಲ ಪೌಡರು, ಅದನ್ನಾದರೂ ಸೇರಿಸ್ಬೋದು, ಇಲ್ಲ ಬೇರೆ ಮಸಾಲ ಪೌಡರ್ ಆದರೂ ಸೇರಿಸ್ಬೋದು. ಮತ್ತು 1 ಚಮಚದಷ್ಟು ಬಿರಿಯಾನಿ ಮಸಾಲ ಸೇರಿಸ್ತಾ ಇದ್ದೀನಿ. ಬಿರಿಯಾನಿ ಮಸಾಲ ಚೆನ್ನಾಗಿರುತ್ತೆ, ಅದು ಸ್ವಲ್ಪ ಎವರೆಸ್ಟ್ ಸೇರಿಸಿದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಗರಂ ಮಸಾಲ ಇದ್ರೂ 1 ಸ್ಪೂನ್ ಸೇರಿಸ್ಬೋದು. ಬಿರಿಯಾನಿ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಎರಡರಲ್ಲಿ ಯಾವುದಾದ್ರು ಒಂದು ಸೇರಿಸ್ಬೋದು. ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಮತ್ತು ಈರುಳ್ಳಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ಲ, ಅವನ್ನ 3/4 ಭಾಗದಷ್ಟು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಹಾಕಿದರೆ ಅದು ಪುಡಿ ಪುಡಿ ಆಗ್ತವೆ, ಅದನ್ನು ಸೇರಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಈಗ ಇದನ್ನು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಕೈಯಲ್ಲಿ ಬೇಕಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ನಮ್ಮ ಕೈಯಲ್ಲಿ ಮಾಡೋದು ಇಷ್ಟ ಆಗಲ್ಲ ಅಂತಂದರೆ ನೀವು ಸ್ಪೂನಲ್ಲಾದರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾನು ಇದು ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗೆ ಚಿಕನ್ಗೆಲ್ಲ ಇಟ್ಕೊಳ್ಬೇಕಲ್ಲ, ಚಿಕನ್ಗೆ ಚೆನ್ನಾಗೆ ಕೋಟಿಂಗ್ ಆದರೆ ಅದು ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಅದು ಇಟ್ಕೊಳುತ್ತೆ, ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಆಗಬೇಕು ಅನ್ನೋದ್ರಿಂದ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಕೈಯಲ್ಲಿ ಇಷ್ಟ ಇಲ್ಲ ಅಂತ ಅಂದರೆ ಸ್ಪೂನಲ್ಲಾದರೂ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಆ ಥರ ಕಲರು ತುಂಬ ಕಲರ್ ಚೆಂದ ಬಂದಿದೆ. ನೋಡಿ ಇದು ನಾನು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ, ನಮ್ಮದು ಖಾರದ ಪುಡಿನೇ ಅಷ್ಟು ಕಲರ್ ಇರೋದ್ರಿಂದ ನೀಟಾಗಿ ಕಲರ್ ಬಂದಿದೆ. ಇದೇನಿಲ್ಲ ಅಂತ ಅಂದ್ರೂ ಒಂದು 20 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಆದ್ರೂ ಹಾಗೆ ಮ್ಯಾರಿನೇಟ್ ಆಗಲಿಕ್ಕೆ ಎತ್ತಿಡಬೇಕಾಗುತ್ತೆ. ಅದಾಗೆ ಎತ್ತಿಡೋಣ, ಅದು ಸ್ವಲ್ಪ ಮ್ಯಾರಿನೇಟ್ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾನು ಚಿಕನ್ ಕಬಾಬ್ ಮಾಡಲಿಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ 1.5 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮತ್ತು ರೆಡಿ ಮಸಾಲ ಪೌಡರ್ ಕಬಾಬ್ ಪೌಡರ್ ಸೇರಿಸ್ತಾ ಇದ್ದೀನಿ. ನಾನೇನು ಮನೆಗೆ ಮಾಡ್ತಾಯಿಲ್ಲ, ರೆಡಿ ಪೌಡರ್ ತಂದು ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಪೌಡರ್ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ನಾನು 1 ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಬೇರೆ ಏನೂ ಹಾಕಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪೌಡರು ಮತ್ತು ಇದು ಮೊಟ್ಟೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ಇದು ಮಿಕ್ಸ್ ಆಗಲಿ. ಇದು ಕೂಡ ಏನಿಲ್ಲ ಅಂತಂದ್ರೂ ಒಂದು ಯಾವುದನ್ನೇ ಆಗಲಿ ಸ್ವಲ್ಪ ಮ್ಯಾರಿನೇಟ್ ಆದಷ್ಟು ಚೆಂದಿರುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಚಿಕನ್ ತಿನ್ಬೇಕಾದ್ರೆ ಸಾಫ್ಟ್ ಬರುತ್ತೆ, ಮತ್ತು ಅದು ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಅಬ್ಸರ್ವ್ ಆಗಿರ್ತೈತೆ. ಅದಕ್ಕೋಸ್ಕರ ಸ್ವಲ್ಪ ಮ್ಯಾರಿನೇಟ್ ಆದ್ರೇ ಚೆಂದಿರುತ್ತೆ ಚಿಕನ್ ಅನ್ನೋದ್ರಿಂದ ಮ್ಯಾರಿನೇಟ್ ಮಾಡ್ತಾರೆ ಅಷ್ಟೇ. ಚಿಕನ್ ತಿನ್ಬೇಕಾದ್ರೆ ಸಾಫ್ಟಾಗಿರುತ್ತೆ, ಅದಕ್ಕೋಸ್ಕರ. ಈಗ ಅದು ಕೂಡ ರೆಡಿಯಾಗಿದೆ ನೋಡಿ. ಇದನ್ನು ಸ್ವಲ್ಪ ಹಾಗೆ ಎತ್ತಿಟ್ಕೊಳ್ಳೋಣ. ಈಗ ನಾನು ಬಿರಿಯಾನಿ ಮಾಡಲಿಕ್ಕೆ ಜೋಡಿಸ್ತಾ ಇದ್ದೀನಿ.
ಈಗ ಬಿರಿಯಾನಿ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಮಾಡ್ತೀನಿ. ಪಾತ್ರೆಯಲ್ಲಿ ಮಾಡಿದರೆ ದಮ್ ಬಿರಿಯಾನಿ ಯಾವತ್ತೂ ಪಾತ್ರೆಯಲ್ಲೇ ಮಾಡಬೇಕು, ತುಂಬ ಚೆಂದಿರುತ್ತೆ. ನಾನು ಅದಕ್ಕೆ ಒಂದು 4-5 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ನಿಮಗೆ ಆಯಿಲ್ ಸ್ವಲ್ಪ ಇದು ಬಿರಿಯಾನಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ಟೇಸ್ಟ್ ಬರ್ತೈತೆ, ಅದಕ್ಕೋಸ್ಕರ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಈಗ ಮಸಾಲ ಸಾಮಾನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. 2 ಪಲಾವ್ ಎಲೆ ತಗೊಂಡಿದ್ದೀನಿ, ಲವಂಗ, ಏಲಕ್ಕಿ ಮತ್ತು ಶಾಯಿ ಜೀರಿಗೆ, ಚಕ್ಕೆ, ಚಕ್ರ ಮೊಗ್ಗು ಇಷ್ಟನ್ನು ನಾನು ಪಲಾವ್ಗೆ ಸೇರಿಸ್ತಾ ಇದ್ದೀನಿ. ಈಗ ಎಣ್ಣೆ ಪೂರ್ತಿ ಬಿಸಿಯಾಗಿದೆ ನೋಡಿ. ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ಇದನ್ನು ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಒಂದು ಈರುಳ್ಳಿ ಇದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇದೇನು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಏನು ಫ್ರೈ ಆಗೋದು ಬೇಡ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದರೆ ಸಾಕು. ಅದಕ್ಕೆ ಒಂದು 2 ಟೊಮೆಟೊ ಹಾಕ್ತಾಯಿದ್ದೀನಿ ನಾನು. 2 ಟೊಮೆಟೊ ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು 2-3 ಮಿನಿಟ್ಸ್ ಆಗಲೇ ಫ್ರೈ ಮಾಡ್ತಾ ಇರೋಣ. ಇದು ಫ್ರೈ ಎಲ್ಲ ಆಗಲಿ. ಒಗ್ಗರಣೆ ರೆಡಿ ಆದಮೇಲೆ ಇದಕ್ಕೆ ನಾವೀಗ ಮಸಾಲ, ನಾವು ಮ್ಯಾರಿನೇಟ್ ಆಗಿರೋ ಅಂಥ ಚಿಕನ್ ಇರುತ್ತಲ್ಲ ಅದನ್ನು ಸೇರಿಸ್ಬೇಕಾಗಿರುತ್ತೆ. ಈಗ ನೋಡಿ ಒಗ್ಗರಣೆ ರೆಡಿಯಾಗಿದೆ ಪೂರ್ತಿ. ಇದೇನು ಪೂರ್ತಿ ಕುಕ್ ಆಗೋದೇನು ಬೇಕಾಗಿರಲ್ಲ, ಸ್ವಲ್ಪ ಕುಕ್ ಆದರೆ ಸಾಕು. ಈಗ ನಾವು ಮ್ಯಾರಿನೇಟ್ ಮಾಡಿರೋದು ನೋಡಿ ಎಷ್ಟು ಚೆಂದ ಕಲರ್ ಎಲ್ಲ ಬಂದಿದೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿ ಪಾತ್ರೆಗೆ ಸೇರಿಸ್ಬೇಕಾಗಿರುತ್ತೆ ಅಷ್ಟೇ. ಈಗ ನೋಡಿ ಎಲ್ಲದನ್ನು ತುಂಬ ಕೋಟಿಂಗ್ ಎಲ್ಲ ಚೆಂದಾಗಿದೆ. ಈಗ ಮಸಾಲ ಕೂಡ ಚೆನ್ನಾಗಿ ಹೀರ್ಕೊಂಡಿದೆ. ಈ ಥರ ಮಸಾಲ ಮಾಡಿದರೆ ನೀವು ಇನ್ನೊಂದು ಸರಿ ಹೋಟೆಲ್ಗೆ ಹೋಗೋ ನೆಸಿಟಿನೇ ಇರಲ್ಲ. ಆರಾಮಾಗಿ ಈಸಿಯಾಗಿ ಮನೆಗೇ ಮಾಡ್ಕೊಂಡು ತಿಂತೀರ. ತುಂಬ ಚೆಂದ ಬರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೀವು. ನೆಕ್ಸ್ಟ್ ಟೈಮ್ ಇದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ತೀರ ನೀವು. 1-2 ಸರಿ ಮಾಡೋವರೆಗೂ ನಿಮ್ಗೆ ಅದಾಗ ಗೊತ್ತಾದರೆ ಸಾಕು, ಈಸಿಯಾಗಿ ಬಂದುಬಿಡುತ್ತೆ. ತುಂಬ ಈಸಿ, ತುಂಬ ರಿಸ್ಕ್ ಅನಿಸುತ್ತೆ. ಆದರೆ ಟೇಸ್ಟ್ ಬೇಕು ಅಂದರೆ ಸಾಕು, ಹೋಟ್ಲಿಗೆ ಹೋಗೋ ಬದಲು ನಾವೇ ರಿಸ್ಕ್ ತಗೊಂಡಾದ್ರೂ ಮನೆಗೆ ಈಸಿಯಾಗಿ ಮಾಡ್ಕೋಬೋದು. ಈಗ ನೋಡಿ ಸ್ವಲ್ಪ ಇದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ಬೇಕಾದ್ರೆ ನೀರೆಲ್ಲ ಸ್ವಲ್ಪ ಹಾಗೆ ಬಿಟ್ಕೊಳುತ್ತೆ. ಸ್ವಲ್ಪ ಮೊಸರು ಹಾಕಿರೋದ್ರಿಂದ ಮತ್ತು ಅದು ಚಿಕನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೊಳುತ್ತೆ. ಅದು ಸ್ವಲ್ಪ ಹಾಗೆ ಬಾಯ್ಲ್ ಆಗೋಕ್ಕೆ ಒಂದು ಪ್ಲೇಟ್ ಮುಚ್ಚಿ ಕುದಿಸ್ತಾ ಇರಿ. ಒಂದು 10 ನಿಮಿಷ ಹಾಗೆ ಕುದೀತಾ ಇರಲಿ. ಈ ಕಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಆ ನೀರಿಗೆ ಒಂದು ಸ್ವಲ್ಪ ಏಲಕ್ಕಿ, ಲವಂಗ, ಚಕ್ಕೆ, ಚಕ್ರ ಮೊಗ್ಗು ಇವನ್ನೆಲ್ಲ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ನೀರು ಕುದಿಲಿಕ್ಕೆ ಇಡೋಣ. ಎರಡನ್ನೂ ನಾವು 20 ಮಿನಿಟ್ಸು, ಹಾಫ್ ಆನ್ ಅವರ್ ಒಳಗೆ ನಾವು ದಮ್ ಬಿರಿಯಾನಿ ಆರಾಮಾಗಿ ಮಾಡ್ಬೋದು ಈಸಿಯಾಗೆ. ನಾವು 2 ಕಡೆನೂ, ಒಂದು ಕಡೆಗೆ ಚಿಕನ್ ಬಾಯ್ಲ್ ಆಗ್ಲಿಕ್ಕೆ ಇಟ್ಟಿದ್ದೀನಿ, ಈ ಕಡೆ ನೀರು ಕುದಿಲಿಕ್ಕೆ ಇಟ್ಟಿದ್ದೀವಿ. ಎರಡನ್ನೂ ಆಟ ಟೈಮಲ್ಲೇ ಮಾಡ್ಬೋದು, ಈಸಿಯಾಗಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಆಯಿಲ್ ಹಾಕ್ತಾಯಿದ್ದೀನಿ. ಹಿಂಗೆ ಮಾಡಿದರೆ ನಮಗೆ ಈಸಿಯಾಗೆ ಬೇಗನೆ ಹೈದ್ರಾಬಾದಿ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ನೀವು ಹೋಟೆಲ್ಗೆ ಹೋಗಿ ತಿಂತೀರಲ್ಲ ಅದಕ್ಕಿಂತ ಟೇಸ್ಟ್ ಇರುತ್ತೆ. ನೋಡಿ ಗೊಜ್ಜು ಎಷ್ಟು ಚೆಂದ ಬಂದಿದೆ. ಇದನ್ನು ಸ್ವಲ್ಪ ಇದು ತಳ ಅಂಟುತ್ತೆ, ಅದಕ್ಕೋಸ್ಕರ ಅವಾಗವಾಗ ಇದನ್ನು ಮಿಕ್ಸ್ ಮಾಡ್ತಾ ಇರೋಣ ನಾವು. ಒಂದು 10 ನಿಮಿಷ ಆದಮೇಲೆ ಮಿಕ್ಸ್ ಮಾಡಿ ಮತ್ತೆ ಹಾಗೆ ಕ್ಲೋಸ್ ಮಾಡೋಣ. ಆ ಕಡೆ ನೀರು ಕೂಡ ಕುದೀತಾ ಇರುತ್ತೆ. ಈಗ 10 ನಿಮಿಷ ಆಯಿತು. ಈಗ ಮತ್ತೆ ಓಪನ್ ಮಾಡಿ ಇದನ್ನು ತಿರೋಣ. ಈಗ ನೋಡಿ ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಮೇಲ್ಗಡೆ ಎಲ್ಲ ಬಂದಿದೆ ಅಂದರೆ ಇದು ಚಿಕನ್ ಬೆಂದಿದೆ ಅಂತ ಅರ್ಥ. ನೀವು ಒಂದು ಸರಿ ಬೇಕಾದ್ರೆ ಚಿಕನ್ನ ಟೆಸ್ಟ್ ಮಾಡ್ಬೋದು, ಬೆಂದಿರುತ್ತೆ. ಈಗ ಇದನ್ನು ಮತ್ತೇನು ಕ್ಲೋಸ್ ಮಾಡೋದು ಬೇಡ, ಹಾಗೆ ಓಪನ್ನಲ್ಲೇ ಅದನ್ನು ಬೇಯ್ತಾ ಇರಲಿ. ಸ್ವಲ್ಪ ಅದೆಲ್ಲ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಅದೆಲ್ಲ ಡ್ರೈ ಆಗೋವರೆಗೂ ಚಿಕನ್ ಹಾಗೆ ಬೇಯ್ತಾ ಇರುತ್ತೆ. ಈ ಕಡೆ ನೋಡಿ ನೀರು ಕುದೀತಾ ಇದೆ. ನೀರು ಪೂರ್ತಿ ಕುದೀತಾ ಇರ್ಬೇಕಾದ್ರೆ ನಾವು ಇದಕ್ಕೆ ಅಕ್ಕಿ ತೊಳೆದು ಒಂದು ಹಾಫ್ ಆನ್ ಅವರ್ ನೆನೆಸಿರೋ ಅಂಥ ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಹಾಫ್ ಆನ್ ಅವರ್ ಇದು ನೆಂದಿರೋ ಅಕ್ಕಿ ಸೇರಿಸಿದ್ರೆ ಅನ್ನ ನೀಟಾಗಿ ಉದುದ್ರಾಗಿ ಬರುತ್ತೆ. ಇಲ್ಲ ಡೈರೆಕ್ಟ್ ಅಕ್ಕಿ ಸೇರಿಸಿದ್ರೆ ಅದು ಮುದ್ದೆ ಆಗಿಬಿಡುತ್ತೆ, ಅನ್ನ ನೀಟಾಗಿ ಉದುದ್ರಾಗಿ ಬರೋದಿಲ್ಲ. ಇದು ಬಾಸುಮತಿ ರೈಸ್ ಇರುತ್ತಲ್ಲ ಸೇಮ್ ಅದೇ ಥರ ಉದುದ್ರಾಗಿ ಬಂದಿರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಇದೇ ಥರ ನೀವು ಟ್ರೈ ಮಾಡಿ ನೋಡಿ. ಪೂರ್ತಿ ಒಂದು ಚೆಂದ ಕುದೀತಾ ಇರುತ್ತಲ್ಲ ಆವಾಗ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಅನ್ನ ಸ್ವಲ್ಪ ಉದುದ್ರಾಗುತ್ತೆ. ಇದು ಒಂದು 50% ಅಷ್ಟೇ ಬೆಂದಿರಬೇಕು, ಇನ್ನು 50% ಇನ್ನು ಹಾಫ್ ಹಾಗೇ ಇರಬೇಕು, ಬೆಂದಿರಬಾರ್ದು. ಆಗಿದ್ದಾಗ ದಮ್ ಕಟ್ಟಲಿಕ್ಕೆ ಈಸಿಯಾಗಿ ಬರುತ್ತೆ ಮತ್ತು ಅನ್ನ ನೀಟಾಗಿ ಉದುದ್ರಾಗುತ್ತೆ. ಸ್ವಲ್ಪ ಜಾಸ್ತಿ ಬೆಂದೋಗಿಬಿಟ್ಟಿದ್ರೆ ಮತ್ತು ಅನ್ನ ಉದುದ್ರಾಗಿ ಬರೋದಿಲ್ಲ. ಈಗ ನೋಡಿ ಮಸಾಲ ಕೂಡ ಈ ಥರ ಗಟ್ಟಿ ಮಸಾಲ ಆಗಿರಬೇಕು, ಇದರಲ್ಲೂ ಜಾಸ್ತಿ ನೀರಿನ ಅಂಶ ಇಲ್ದಂಗೆ ಗಟ್ಟಿ ಗೊಜ್ಜು ಥರ ಆಗಿದ್ದರೆ ಚೆನ್ನಾಗಿರುತ್ತೆ.
ಈಗ 50% ಆಗಿರೋ ಅನ್ನನ ಇದಕ್ಕೆ ಸ್ವಲ್ಪ ನೀರೆಲ್ಲ ಹೋಗಂಗೆ ಬಸಿಬೇಕು. ಬಸ್ದು ನಿಮಗೆ ಯಾವ ಥರ ಅನ್ನ ಬಸಿತೀರಲ್ಲ ಆ ಥರನಾದರೂ ಹಾಕಬೇಕು. ಇಲ್ಲ ಈ ಥರ ಜಾಲ್ರ ಇದ್ದರೆ ಈ ಥರನಾದರೂ ಅದನ್ನು ಸ್ವಲ್ಪ ಸೋಸಿಬಿಟ್ಟು ನೀರೆಲ್ಲ ಡ್ರೈ ಆಗೋವರೆಗೂ ಸೋಸಿ ಒಂದು ಲೇಯರ್ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಲೇಯರ್ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೇರಿಸಿದ್ದೀನಿ. ಅದಕ್ಕೆ ಮತ್ತು ಈರುಳ್ಳಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಕೂಡ ಸ್ವಲ್ಪ ಹಾಕಿದ್ದೀನಿ, ಒಂದು ಸ್ವಲ್ಪ ಅಷ್ಟು. ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಅನ್ನನ ಹಾಗೆ ಹಾಕ್ತಾಯಿದ್ದೀನಿ. ನಿಮ್ಗೆ ಈ ಥರ ಅಂದರೆ ಈ ಥರ, ಮತ್ತು ನಿಮ್ಗೆ ಯಾವ ಥರ ಬಸಿಬೇಕು ಅನಿಸುತ್ತೋ ಆ ಥರನೇ ಬಸ್ತು ಲೇಯರ್ ಥರನ ಹಾಕ್ಬೋದು. ಈಗ ಪೂರ್ತಿ ಅನ್ನ ಹಾಕ್ಬಿಟ್ಟಿದ್ದೀನಿ. ಈಗ ಮತ್ತೆ ನೀಟಾಗಿ ಅವನ್ನೆಲ್ಲ ಒಂದು ಕಡೆ ಎಲ್ಲದನ್ನು ಸ್ಪ್ರೆಡ್ ಮಾಡೋಣ ಒಂದೇ ಲೆವೆಲಲ್ಲಿ ಆದ ತಕ್ಷಣ ಇದಕ್ಕೆ ಮತ್ತೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕೋಣ. ಮತ್ತು ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಅವು ಕೂಡ ಹಾಕಿದ್ರೆ ಸ್ವಲ್ಪ ಫ್ಲೇವರು ಚೆನ್ನಾಗಿ ಬಿಟ್ಕೊಳುತ್ತೆ, ಸ್ಮೆಲ್ಲೆಲ್ಲ ಚೆಂದ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಹಾಕ್ತಾಯಿದ್ದೀನಿ. ಇದಾದಮೇಲೆ ಅರ್ಧ ಕಪ್ಪು ಹಾಲು ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚ ಅರಶಿನ ಪುಡಿ ಸೇರಿಸಿ ಇದನ್ನು ಈ ಥರ ಮಿಕ್ಸ್ ಮಾಡಿ ಹಾಕಿದರೆ ನಾವು ಎಲ್ಲಿ ಹಾಕಿರ್ತೀವೋ ಅಲ್ಲೇ ಅದು ಕಲರ್ ನೀಟಾಗಿ ಬಿಟ್ಕೊಳುತ್ತೆ. ಬೇರೆ ಕಡೆ ಎಲ್ಲಿ ಸ್ಪ್ರೆಡ್ ಆಗ್ದಂಗೆ ಅದೇ ಜಾಗದಲ್ಲಿ ಬಿಟ್ಕೊಳುತ್ತಲ್ಲ, ಆವಾಗ ರೈಸು ಕಲರ್ ರೈಸ್ ಆಗುತ್ತೆ. ಯೆಲ್ಲೋ ಕಲರ್, ರೆಡ್ ಕಲರ್, ವೈಟ್ ಕಲರ್, ಈ ಥರ ಕಲರ್ ರೈಸಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ಈಗ ನೋಡಿ ದಮ್ ಕಟ್ಟೋದು ಅಂದರೆ ನಾನು ಈ ಥರ ಒಂದು ಕ್ಲಾತ್ ತಗೊಂಡಿದ್ದೀನಿ, ಕಾಟನ್ ಕ್ಲಾತ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೇಲೆ ಪ್ಲೇಟ್ ಇಟ್ಟು ಪೂರ್ತಿ ಕವರ್ ಮಾಡಿ ಇಟ್ಬಿಟ್ರೆ ನೀಟಾಗಿ ದಮ್ ಆಗುತ್ತೆ. ಇದ್ರ ಮೇಲೆ ತುಂಬ ವಜೆ ಆದ್ದು ಒಂದು ಸಾಮಾನು ಇಡಬೇಕು. ಹಂಗಿಟ್ರೆ ಇದು ಗ್ಯಾಸ್ ಎಲ್ಲ ಹೊರಗೆ ಹೋಗ್ದಂಗೆ ಅಲ್ಲೇ ನೀಟಾಗಿ ಬಾಯ್ಲಾಗಿ ದಮ್ ಆಗುತ್ತೆ. ಈಗ ಈ ಪಾತ್ರೆ ಕೆಳಗೆ ಒಂದು ಕಬ್ಬಿಣದ ತವ ಇಡ್ತಾಯಿದ್ದೀನಿ ನಾನು. ಕಬ್ಬಿಣದ ತವ ಇಡೋದ್ರಿಂದ ಅನ್ನ ಆಗ್ಬೇಕಾದ್ರೆ ಸೀದೋಗಲ್ಲ, ನೀಟಾಗಿ ಹಬೆಯಲ್ಲಿ ಅದು ನೀಟಾಗಿ ಬೆಂದೋಗುತ್ತೆ. ಅದಕ್ಕೋಸ್ಕರ ಕಬ್ಬಿಣದ ತವ ಇಡ್ತಾಯಿದ್ದೀನಿ. ಇದು ಡೈರೆಕ್ಟಾಗೆ ಫ್ಲೇಮು ಅದರಲ್ಲೇ ಪಾತ್ರೆಗೆ ಬೀಳೋದಿಲ್ಲ, ತವಾಗ ಬಿದ್ದು ಅದಾದಮೇಲೆ ಪಾತ್ರೆಗೆ ಬೀಳೋದ್ರಿಂದ ನೀಟಾಗಿ ದಮ್ ಆಗುತ್ತೆ. ಕ್ಲೀನಾಗಿ ಅನ್ನ ಎಲ್ಲ ಉದುರಾಗಿ ಬರುತ್ತೆ. ಪೂರ್ತಿ ಸಿಮ್ಮಲ್ಲಿ 20 ಮಿನಿಟ್ಸ್ ಅದು ಹಾಗೆ ಬೇಯಲಿ. ನೀವು ಆಗಿದೆಯೋ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿ, ಆಗಿದ್ದರೆ ಸ್ಟವ್ ಆಫ್ ಮಾಡ್ಬೋದು. ಆಗಿಲ್ಲ ಅಂತ ಅಂದರೆ ಇನ್ನೊಂದು 5 ನಿಮಿಷ ಅದನ್ನು ಹಾಗೆ ಬೇಯಿಸಿರೆ ನಡೆಯುತ್ತೆ. ಅದಾದಮೇಲೆ ಅದನ್ನು ಹಾಗೆ ಪಾತ್ರೆ ಆ ಕಡೆಗೆ ಎತ್ತಿಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ಅದನ್ನು ಹಾಗೆ ಓಪನ್ ಮಾಡೋದು ಬೇಡ. ಅದು ಸ್ವಲ್ಪ ಒಂದು 10 ನಿಮಿಷ ಹಾಗೆ ಹಳ್ಳಿಕೆಣಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಅದನ್ನು ಓಪನ್ ಮಾಡಬೇಕಾಗಿರುತ್ತೆ. ಈಗ ಲಿವರ್ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ತವ ಇಟ್ಟಿದ್ದೀನಿ. ತವ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದು ಕೂಡ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಆದಮೇಲೆ ಅದಕ್ಕೆ ನಾನು ಲಿವರ್ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಲಿವರ್ನ ಸೇರಿಸ್ತಾಯಿದ್ದೀನಿ. ಲಿವರ್ ಕೂಡ ಇದಕ್ಕೆ ಸೇರಿಸಿ ಇದು ಕೂಡ ಸ್ವಲ್ಪ ಒಂದು 2-3 ಮಿನಿಟ್ಸ್ ಆದ್ರೂ ಸ್ವಲ್ಪ ಹಾಗೇ ಫ್ರೈ ಮಾಡ್ತಾ ಇರಬೇಕು. ಎಣ್ಣೆಯಲ್ಲೇ ಹಾಗೆಯೇ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇರೋಣ. ಈಗ ನೋಡಿ ಪೂರ್ತಿ ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಯಿತು ನೋಡಿ. ಈಗ ಕಲರ್ ಚೇಂಜ್ ಆಯಿತು ಅನ್ಬೇಕಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದನ್ನು ಮಿಕ್ಸ್ ಮಾಡಿ ಇದು ಕ್ಲೋಸ್ ಮಾಡಿದರೆ ಇದರಲ್ಲೇ ನೀರು ಹಾಗೆ ಬಿಟ್ಕೊಳುತ್ತೆ, ಅದರಲ್ಲೇ ಅದು ಕುಕ್ ಆಗುತ್ತೆ. ನಾವೇನು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕ್ತಾ ಇಲ್ಲ, ಇದರಲ್ಲಿರೋ ನೀರಲ್ಲೇ ಅದು ಕುಕ್ ಆಗುತ್ತೆ. ಅಷ್ಟೊತ್ತಿಗೆ ಇದು ಬೆಂದೋಗುತ್ತೆ. ಇದು ಚಿಕನ್ ಲಿವರ್ ಆಗಿರೋದ್ರಿಂದ ಇದು ಬೇಗ ಬೇಯುತ್ತೆ. ಅದಕ್ಕೆ ಇಲ್ಲ ನಿಮ್ಮ ಇನ್ನೂ ಸ್ವಲ್ಪ ಬೆಂದಿಲ್ಲ ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಸ್ಬೋದಾಗುತ್ತೆ. ನಂದು ಬೆಂದೋಗಿರೋದು ಚೆಕ್ ಮಾಡ್ಬೋದು ನೀವು. ಬೆಂದರೆ ಓಕೆ, ಬೆಂದಿಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕಿ ಅಷ್ಟೇ. ನಂದು ಬೆಂದಿದೆ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ ನಾನು, ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾನು ನೀವು ಇದಕ್ಕಿನ್ನ ಬೇಕಾದ್ರೆ ಜೀರಾ ಪೌಡರ್ ಸೇರಿಸ್ಬೇಕಾಗುತ್ತೆ. ನೀವು ಇಲ್ಲಾಂದರೆ ಜೀರಾ ಪೌಡರು ಮತ್ತು ಪೆಪ್ಪರ್ ಪೌಡರ್ ಕೂಡ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ಪೆಪ್ಪರ್ ಪೌಡರು ಮತ್ತು ಜೀರಾ ಪೌಡರ್ ಸೇರಿಸಿಲ್ಲ, ಜಾಸ್ತಿ ಮಸಾಲೆ ಆಗುತ್ತೆ ಅಂತ ನಾನು ಇಷ್ಟನ್ನೇ ಸೇರಿಸಿದ್ದೀನಿ. ಮತ್ತು ಈರುಳ್ಳಿ ಫ್ರೈ ಇದ್ವಲ್ಲ ಅವನು ಸ್ವಲ್ಪ ಈರುಳ್ಳಿ ಫ್ರೈ ಹಾಕಿದ್ದೀನಿ, ಒಂದು ಅರ್ಧ ನಿಂಬು ಹಾಕ್ತಾಯಿದ್ದೀನಿ. ಈಗ ನೋಡಿ ಅರ್ಧ ನಿಂಬು ಹಾಕಿ ಈಗ ಇದನ್ನೇ ಸ್ವಲ್ಪ ಒಂದು 2-3 ಮಿನಿಟ್ಸ್ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದು ಫ್ರೈ ಥರ ಇರಲ್ಲ, ಡ್ರೈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಡ್ರೈ ಥರ ಇರುತ್ತೆ ಲಿವರು. ನೀವು ಇದಕ್ಕೆ ಪೆಪ್ಪರ್ ಪೌಡರ್ ಹಾಕಿದರೆ ಪೆಪ್ಪರ್ ಡ್ರೈ ಆಗುತ್ತೆ. ನಾನು ಪೆಪ್ಪರ್ ಹಾಕಿಲ್ಲ, ಬರೀ ಮಸಾಲ ಪೌಡರ್ ಅಷ್ಟೇ ಹಾಕಿದ್ದೀನಿ. ನೋಡಿ ಎಷ್ಟು ಚೆಂದ ಇದೆ, ತುಂಬ ಚೆನ್ನಾಗಿತ್ತು, ಭಾಳ ಚೆನ್ನಾಗಂದರೆ ಭಾಳ ಚೆನ್ನಾಗಿತ್ತು. ನೀವು ಒಂದ್ಸರಿ ಈಸಿಯಾಗಿ ಟ್ರೈ ಮಾಡ್ಬೋದು. ಯಾವುದೂ ಜಾಸ್ತಿ ರಿಸ್ಕ್ ಇರಲ್ಲ, ಮನೆಗಿರೋ ಸಾಮಾನಲ್ಲೇ ಈಸಿಯಾಗಿ ಮಾಡಿದ್ದೀನಿ. ಯಾವುದು ಬೇರೆ ಹೊರಗಿನ ಸಾಮಾನು ಹಾಕೇ ಇಲ್ಲ ನಾನು. ಸಿಂಪಲಾಗಿ ಈಸಿಯಾಗಿ
ಲಿವರ್ ಫ್ರೈ ರೆಡಿ ಆಗುತ್ತೆ. ನಾನೀಗ ಚಿಕನ್ ಕಬಾಬ್ ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ಕಲಸಿ ಈಗ ಅಲ್ಲೇ ಒಂದು ತಾಸು ಆಗೋಯ್ತು, ಚೆನ್ನಾಗಿ ಮ್ಯಾರಿನೇಟ್ ಆಗೋಗ್ಬಿಟ್ಟಿದೆ. ಇದನ್ನು ಕಲಸಿಟ್ಟು ಬಿರಿಯಾನಿ ಮಾಡಿದೆ ಮತ್ತು ಲಿವರ್ ಫ್ರೈ ಮಾಡಿದೆ, ಎಲ್ಲದನ್ನು ಮಾಡೋ ಅಷ್ಟೊತ್ತಿಗೆ ಇದು ಸ್ವಲ್ಪ ಟೈಮ್ ಆಯಿತು. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ಪೂರ್ತಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ರೆಡಿ ಆಗಿಬಿಟ್ಟಿದೆ ನೋಡಿ, ಪೂರ್ತಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಇದು ಕೂಡ ಕಬಾಬ್ ಕೂಡ ರೆಡಿ ಆಯಿತು. ಇವತ್ತಿನ ರೆಸಿಪಿ ಎಲ್ಲದನ್ನು ಸಿಂಪಲಾಗಿ ಈಸಿಯಾಗಿ ಎಷ್ಟು ಬೇಗ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ. ಏನಿಲ್ಲ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 1 ತಾಸು 1.5 ತಾಸೊಳಗೆ ಇಷ್ಟು ಐಟಮನ್ನು ನೀವು ಆರಾಮಾಗಿ ಮಾಡ್ಬೋದು, ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು. ಲಿವರ್ ಫ್ರೈ ಆಯಿತು, ಕಬಾಬ್ ಆಯಿತು, ಬಿರಿಯಾನಿ ಕೂಡ ಆಗಿದೆ. ನೋಡಿ ಈಗ ಬಿರಿಯಾನಿ ಕೂಡ ನಾನು ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಲಿವರ್ ಡ್ರೈ ಕೂಡ ಅಷ್ಟೇ ಭಾಳ ಚೆನ್ನಾಗಿತ್ತು, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಜಾಸ್ತಿ ಮಸಾಲ ಹಾಕಿರೋ ಸ್ವಲ್ಪ ಒಂಥರ ಹೆವಿ ಆಗುತ್ತೆ ಒಂದೊಂದು ಸರಿ, ಸಿಂಪಲ್ ಮಸಾಲನೇ ಒಂದೊಂದು ಸರಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇದು ಬಿರಿಯಾನಿ ಓಪನ್ ಮಾಡ್ತೀನಿ. ಈಗೆಲ್ಲ ತುಂಬ ಹೊತ್ತು ಟೈಮ್ ತಗೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಅಳ್ಕೊಂಡಿದೆ. ನೋಡಿ ಹಬೆ ಕೂಡ ಎಷ್ಟು ನೀಟಾಗಿ ಹಂಗೆ ಮೇಲೆ ಹಬೆ ಬರ್ತಾ ಇದೆ. ಇನ್ನು ಈಗ ನೋಡಿ ಓಪನ್ ಮಾಡಿ ತೋರಿಸಿರೆ ಎಷ್ಟು ಚೆನ್ನಾಗಿ ಎಲ್ಲ ಅನ್ನ ಬಿಡಿ ಬಿಡಿಯಾಗಿ ಬಂದಿದೆ. ಒಳ್ಳೆ ಬಾಸುಮತಿ ರೈಸ್ ಬಂದಿರುತ್ತಲ್ಲ ಅದೇ ಥರ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ. ರೆಡ್ ಕಲರು, ಯೆಲ್ಲೋ ಕಲರು, ವೈಟ್ ಕಲರು ಎಲ್ಲ ಚೆನ್ನಾಗಿ ಬಂದಿದೆ. ನೀವು ಬೇಕಾದರೆ ಪೂರ್ತಿ ಮಿಕ್ಸ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಇದೇ ಥರನಾದರೂ ತಿನ್ಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರ ತಿನ್ಕೋಬೋದು. ಇಲ್ಲ ಅಂತ ಅಂದರೆ ನೀವು ಪೂರ್ತಿ ಅಷ್ಟೂ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರು ಮಸಾಲೆ ಎಲ್ಲ ಚೆಂದ ಹಿಡಿಯುತ್ತೆ, ಚೆಂದ ಹತ್ತಿರುತ್ತೆ. ಆ ಥರನಾದರೂ ತಿನ್ಕೋಬೋದು. ಇಲ್ಲ ಹೋಟೆಲ್ ಶೈಲಿಯಲ್ಲಿ ಈ ಥರ ಇರುತ್ತಲ್ಲ ಈ ಥರನಾದರೂ ನೀವು ತಿನ್ಕೋಬೋದು, ಭಾಳ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ರೈಸ್ ಬಂದಿದೆ. ವೈಟ್ ಕಲರು, ರೆಡ್ ಕಲರು, ಯೆಲ್ಲೋ ಕಲರು ಭಾಳ ಚೆನ್ನಾಗಿ. ನಿಜವಾಗ್ಲೂ ನೀವು ಈ ಥರ ಒಂದು ಸರಿ ಮಾಡ್ಕೊಂಡು ತಿಂದರೆ ನೆಕ್ಸ್ಟ್ ಟೈಮ್ ಹೋಟೆಲ್ಗೆ ಹೋಗೋದೇ ಇಲ್ಲ, ನಾನು ಪ್ರಾಮಿಸ್ ಮಾಡ್ತೀನಿ ನಿಮಗೆ. ಆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿ ಬಂದೇ ಬರುತ್ತೆ. ಇದೇ ಮೆಥಡಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು. ಈ ಮೆಥಡ್ ಕೂಡ ನಾನು ಎಲ್ಲದೂ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ಟೆಪ್ ಬೈ ಯಾವುದು ಮಿಸ್ ಮಾಡಿಲ್ಲ, ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ನಮ್ಮ ಮನೆಯವರಿಗೆ ಕೊಡ್ತಾ ಇದ್ದೀನಿ, ನೋಡೋಣ ತಿಂದು ಏನು ಹೇಳ್ತಾರಂತ. ಈ ಡೈನಿಂಗ್ ಟೇಬಲ್ ಮೇಲೆ ಬರೀ ನಮ್ಮ ಮೊಬೈಲ್ ಚಾರ್ಜರು, ಮೊಬೈಲ್ಗಳು, ಕನ್ನಡಕಗಳು ಬರೀ ಇವೇ ತುಂಬಿರ್ತವೆ. ಅವನ್ನೆಲ್ಲ ತೆಗೆದು ಊಟ ಜೋಡಿಸ್ತಾ ಇದ್ದೀನಿ. ನನಗೆ ನಮ್ಮ ಮನೆಯವ್ರು ತಿಂದು ಏನಂತ ಹೇಳ್ತಾರಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.